ನಕುಲ ಪಶ್ಚಿಮ ದೆಸೆಯ ಭೂಪಾಲಕರ ಗೆಲಿದನು. ನೆರೆದ ರತ್ನ ಪ್ರಕರದಿಂದ ಅಳಕಾಪುರಿಗೆ ಮಿಗಿಲಾಯ್ತು ನೃಪನಗರ. ಪಶ್ಚಿಮ ದೆಸೆಯ ಭೂಪಾಲಕರ ಗೆಲಿದನು ನಕುಲಗ. ನೆರೆದ ರತ್ನ ಪ್ರಕರದಿಂದ ಅಳಕಾಪುರಿಗೆ ಮಿಗಿಲಾಯ್ತು ನೃಪನಗರ. ಪಶ್ಚಿಮ ದಿಕ್ಕಿನ ಭೂಪಾಲರನ್ನೆಲ್ಲ ನಕುಲನು ಗೆದ್ದ ಅನ್ನೋದು ಈ 6ನೆಯ ಸಂಧಿಯ ಕಥಾನಕ. ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ನಕುಲ ಪಶ್ಚಿಮ ದಿಕ್ಕಿನತ್ತ ತೆರಳಿ ಅಲ್ಲಿದ್ದ ರಾಜರನ್ನೆಲ್ಲ, ಹೇಮಕ, ಸೈರಿಭಕ ಮುಂತಾದ ರಾಜರನ್ನೆಲ್ಲ ಸೋಲಿಸ್ತಾನೆ. ಮತ್ತು ಬರ್ಬರ, ತುರುಷ್ಕರು, ಬಾಹ್ಲಿಕ ಮುಂತಾದ ರಾಜರನ್ನೆಲ್ಲ, ಅಲ್ಲಿ ಪಂಚನದಿಗಳು ಅಂತ ಇರುವಂತಹ ಜಾಗದಲ್ಲಿ ಸುತ್ತಮುತ್ತ ಇದ್ದ ರಾಜರನ್ನೆಲ್ಲ ಸೋಲಿಸಿ ಗೆದ್ದು ದಿಗ್ವಿಜಯಿಯಾಗ್ತಾನೆ. ಅಲ್ಲಿ ನಂತರ ಅವನಿಗೆ ಮದ್ರದೇಶ ಸಿಗುತ್ತೆ. ಮದ್ರದೇಶ ಎಷ್ಟೇ ಆದರೂ ಅವನ ತಾಯಿ ಮಾದ್ರಿ, ಅವಳ ತವರ ಮನೆ. ಅಲ್ಲಿ ಶಲ್ಯ, ಇವನ ಸೋದರ ಮಾವ ಶಲ್ಯನೇ ಅಲ್ಲಿಯ ರಾಜ. ಅಲ್ಲಿ ಅವನ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿ ಸಂತೋಷವಾಗಿ ಸ್ವಲ್ಪ ಕಾಲವನ್ನು ಕಳೀತಾನೆ. ಶಲ್ಯನು ಸಾಕಷ್ಟು ಕಪ್ಪ ಕಾಣಿಕೆಗಳನ್ನೆಲ್ಲ ಕೊಟ್ಟು ಧರ್ಮರಾಜನಿಗೆ ಕೊಡುವುದಕ್ಕಾಗಿ ಕೊಟ್ಟು ಕಳಿಸ್ತಾನೆ. ಇದನ್ನೆಲ್ಲ ತಗೊಂಡು ನಕುಲ ಹಿಂತಿರುಗಿ ಬಂದು ಇಂದ್ರಪ್ರಸ್ಥಕ್ಕೆ ಅವುಗಳನ್ನೆಲ್ಲ ಧರ್ಮರಾಜನಿಗೆ ನಡೆದದನ್ನೆಲ್ಲ ವಿವರಿಸ್ತಾನೆ. ಹೀಗೆ ಎಲ್ಲ ದಿಕ್ಕುಗಳಲ್ಲೂ ಪಾಂಡವರೆಲ್ಲರೂ ದಿಗ್ವಿಜಯಿಗಳಾಗಿ ಮರಳಿ ಬಂದಿದ್ದಾರೆ. ಎಲ್ಲೂ ಸುಳ್ಳು ಅಥವಾ ವಿರೋಧ ಅಥವಾ ಇನ್ನೇದೋ ಅನ್ಯಾಯ, ವಂಚನೆ, ಮೋಸ ಯಾವುದೂ ಇರಲಿಲ್ಲ ಇವರ ರಾಜ್ಯದಲ್ಲಿ. ದ್ವಾಪರ ಯುಗವೋ ಇದು ಅಥವಾ ಕೃತಯುಗವೋ ಅನ್ನುವಷ್ಟು ಹಾಗೆ ಅನ್ನುವ ರೀತಿಯಲ್ಲಿ ಧರ್ಮವೇ ಕಂಗೊಳಿಸ್ತಾ ಇತ್ತು ಇವರ ರಾಜ್ಯದಲ್ಲಿ ಅಂತ ಕುಮಾರವ್ಯಾಸ ಹೇಳ್ತಾನೆ. ಇನ್ನು ಇವಾಗ ರಾಜಸೂಯಕ್ಕೆ ಒಂದು ದೊಡ್ಡ ಯಾಗಶಾಲೆ ಮತ್ತಿತರ ನಿರ್ಮಾಣಗಳು ಎಲ್ಲ ಶುರುವಾಗತ್ತೆ. 10 ಯೋಜನದ ದೊಡ್ಡ ಒಂದನ್ನು ಆರಿಸಲಾಗತ್ತೆ. ಅಲ್ಲಿ ಆನೆ, ಕುದುರೆ, ರಥ, ದನಕರುಗಳು ಅವುಗಳನ್ನೆಲ್ಲ ಕಟ್ಟೋಕೆ ವ್ಯವಸ್ಥೆ, ಒಂದು ದೊಡ್ಡ ಯಾಗಶಾಲೆ, ಅಲ್ಲಿ ಏನೇನಾಗಬೇಕೋ ಯಾಗಶಾಲೆಗೆ ಬೇಕಾದ ಪರಿಕರಗಳು, ಅದು ಹೇಗೆ ನಡಿಬೇಕು ಯಾಗ ಅನ್ನೋದಕ್ಕೆಲ್ಲ ವೇದವ್ಯಾಸರೇ ಮತ್ತು ಧೌಮ್ಯರೇ ಸ್ವತಃ ಮುಂದೆ ನಿಂತು ಅವರೇ ನಿರ್ದೇಶನ ಮಾಡಿ ಎಲ್ಲವನ್ನೂ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಯಾದವರಿಗೆ ಮತ್ತು ಶ್ರೀಕೃಷ್ಣನಿಗೆ ಅರ್ಜುನನೇ ಹೋಗಿ ಸ್ವತಃ ಅವರಿಗೆ ಆಮಂತ್ರಣವನ್ನು ನೀಡಿ ಬರ್ತಾನೆ. ಹಾಗಾಗಿ ಕೃಷ್ಣ ಅರ್ಜುನನೊಡನೆ ಇಂದ್ರಪ್ರಸ್ಥಕ್ಕೆ ರಾಜಸೂಯ ಯಾಗಕ್ಕೆ ಬರ್ತಾನೆ. ಕೃಷ್ಣ ಇಂದ್ರಪ್ರಸ್ಥಕ್ಕೆ ಬಂದಾಗ ಅವನಿಗೆ ಸಕಲ ಮರ್ಯಾದೆಗಳನ್ನು ಮಾಡಿ ಯುಧಿಷ್ಠಿರ ಅವನಿಗೆ ಪಾದಪೂಜೆಯನ್ನೆಲ್ಲ ಮಾಡಿ ಅವನಿಗೆ ಪಾದಗಳಲ್ಲಿ ನಮಸ್ಕಾರ ಮಾಡಿ ಕೃಷ್ಣನನ್ನು ಕರೆತರ್ತಾನೆ. ಅವನನ್ನು ಕೂರಿಸಿ ಹೀಗೆ ನೀನು ಹೇಳಿದ ಮೇರೆಗೆ ನಾವು ಇದನ್ನೆಲ್ಲ ಮಾಡಿದ್ದೀವಿ ಶ್ರೀಕೃಷ್ಣ, ಎಲ್ಲ ನಿನ್ನ ದಯೆಯಿಂದ ನಡೀತಾ ಇರೋದು ಅಂತ ಹೇಳ್ತಾನೆ. ಅಲ್ಲಿ ವ್ಯಾಸರು, ಧೌಮ್ಯರು, ಮಿಕ್ಕ ಮಂತ್ರಿಗಳು ಎಲ್ಲರೂ ಕೃಷ್ಣ ಎಷ್ಟೇ ಆದರೂ ಅವನು ಶ್ರೀಮನ್ನಾರಾಯಣ ಅವನಿಗೆ ವಂದಿಸಿ ಅವನಿಗೆ ಯಜ್ಞದ ಮುಂದಿನ ಇದನ್ನೆಲ್ಲ ಹೇಳ್ತಾರೆ. ಏನಾಗ್ತಾ ಇದೆ, ಎಲ್ಲೆಲ್ಲಿಂದ ಇವರು ಗೆದ್ದುಕೊಂಡ್ಬಂದಿದ್ದಾರೆ, ಯಾವ ರಾಜರನ್ನು ಗೆದ್ದಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಹೀಗೆ ಈ ಸಮಯಕ್ಕೆ ಇಲ್ಲಿ ಋಷಿಗಳು ಮಿಕ್ಕವರು ಎಲ್ಲರೂ ಬರ್ತಾರೆ. ಒಂದು ಮಹಾಯಾಗಶಾಲೆಯನ್ನು ಮಯನ ಸೂಚನೆಯಂತೆ ವಿಶ್ವಕರ್ಮನೇ ಶಾಸ್ತ್ರ ಸಂಹಿತೆಗಳನ್ನು ಆಧರಿಸಿಕೊಂಡು ಒಂದು ಸುಂದರವಾದ ಯಾಗಶಾಲೆ, ಸಭಾವೇದಿಕೆಗಳು, ರಂಗಸಜ್ಜಿಕೆಗಳನ್ನೆಲ್ಲ ಮಾಡ್ತಾರೆ. ಬರುವಂತಹ ರಾಜರಿಗೆ, ಈಗ ರಾಜಸೂಯ ಯಾಗಕ್ಕೆ ಆಮಂತ್ರಣ ನೀಡಿರುವಂತಹ ರಾಜರಿಗೆಲ್ಲ ಯಮುನಾ ನದಿಯ ತಟದಲ್ಲಿ ದೊಡ್ಡ ದೊಡ್ಡ ಅರಮನೆಗಳನ್ನು ನಿರ್ಮಿಸ್ತಾರೆ. ಯಾಗಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿ ಇವನು ಸ್ವಯಂ ಶ್ರೀಕೃಷ್ಣನೇ ಅದನ್ನೆಲ್ಲ ನೋಡ್ಕೋತಾನೆ. ಯೋಗ್ಯರಾದ ಬ್ರಾಹ್ಮಣರನ್ನೆಲ್ಲ ವ್ಯಾಸರು ಕರೆತರ್ತಾರೆ ಅವರಿಗೆ ದಾನ ಧರ್ಮಾದಿಗಳನ್ನು ಮಾಡೋದಕ್ಕೆ ಮತ್ತು ಯಾಗವನ್ನು ಮಾಡೋದಕ್ಕಾಗಿ. ಹೀಗೆ ಎಲ್ಲರೂ ನಿಂತು ಪಾಂಡವರು, ಶ್ರೀಕೃಷ್ಣ ಮತ್ತು ಅವರ ಕುಲ ಪುರೋಹಿತರು, ಈ ವೇದವ್ಯಾಸರು, ಧೌಮ್ಯರು ಎಲ್ಲರೂ ರಾಜಸೂಯ ಯಾಗಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ.
ಸಕಲ ಋಷಿ ಮುಖ್ಯರು ಮಹೀಪಾಲಕರು ನೆರೆದರು. ವಿಶ್ವಭೂತ ಪ್ರಕರ ದಣಿದುದು ಧರ್ಮಪುತ್ರನ ರಾಜಸೂಯದಲ್ಲಿ. ಧರ್ಮಪುತ್ರನ ರಾಜಸೂಯದಲ್ಲಿ ಸಕಲ ಋಷಿ ಮುಖ್ಯರು ಮಹೀಪಾಲಕರು ನೆರೆದರು. ವಿಶ್ವಭೂತ ಪ್ರಕರ ದಣಿದುದು ಧರ್ಮಪುತ್ರನ ರಾಜಸೂಯದಲ್ಲಿ. ಸಕಲ ಋಷಿ ಮುಖ್ಯರು ಮಹೀಪಾಲಕರು ನೆರೆದರು ಧರ್ಮಜನ ರಾಜಸೂಯದಲ್ಲಿ. ಸಭಾಪರ್ವದ 7ನೆಯ ಸಂಧಿಯಲ್ಲಿ ಧರ್ಮರಾಯ ಮಾಡುತ್ತಿರುವಂತಹ ರಾಜಸೂಯ ಯಾಗದ ವೈಭವ, ಅಲ್ಲಿ ನೆರೆದಂತಹ ಜನಗಳು, ಅಲ್ಲಿ ನಡೆದಂತಹ ಸಂಗತಿಗಳು, ಇವನ್ನೆಲ್ಲ ಕುಮಾರವ್ಯಾಸ ತಿಳಿಸ್ತಾನೆ. ಬೇರೆ ಬೇರೆ ದೇಶಗಳಿಂದ ರಾಜರೆಲ್ಲ ಬಂದಿದ್ದಾರೆ. ಹಲವಾರು ಋಷಿಗಳು, ಮುನಿಗಳು, ಬ್ರಾಹ್ಮಣರು, ವಿಪ್ರರು, ರಾಜರು, ಅಧಿಪತಿಗಳು, ಸಾಮಂತರಾಜರು ಎಲ್ಲರೂ ಬಂದು ಇಂದ್ರಪ್ರಸ್ಥದಲ್ಲಿ ನೆರೆದಿದ್ದಾರೆ. ಇಡೀ ಭಾರತ ದೇಶದ ಮೇಲಿನಿಂದ ಕೆಳಗೆ, ಎಡದಿಂದ ಬಲಕ್ಕೆ ಎಲ್ಲ ಕಡೆಯಿಂದಲೂ ಎಲ್ಲ ಕಡೆಗೂ ಹೋಗಿ ದಿಗ್ವಿಜಯ ಯಾತ್ರೆಯನ್ನು ಮುಗಿಸಿ ಬಂದಂತಹ ಪಾಂಡವರು ಅಲ್ಲಲ್ಲಿನ ರಾಜರನ್ನೆಲ್ಲ ಆಮಂತ್ರಿಸಿ ಅವರೆಲ್ಲರೂ ಬಂದು ರಾಜಸೂಯದಲ್ಲಿ ಧರ್ಮರಾಯನ ಶ್ವೇತಛತ್ರಾಧಿಪತ್ಯವನ್ನು ಸ್ವೀಕರಿಸೋದಕ್ಕೆ ಬಂದಿದ್ದಾರೆ. ಮತ್ತು ಇವರ ಕುಲದ ಬಂಧುಗಳೇ ಆದಂತಹ ಕೌರವರು ಹಸ್ತಿನಾಪುರದಿಂದ ಎಲ್ಲರೂ ಬಂದಿದ್ದಾರೆ. ಭೀಷ್ಮ ದ್ರೋಣರು, ಕೃಪರು, ಧೃತರಾಷ್ಟ್ರ, ವಿದುರ ಮುಂತಾದವರು, ಮತ್ತು ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ, ಜಯದ್ರಥ ಮುಂತಾದವರು ಎಲ್ಲ ಬಂದಿದ್ದಾರೆ. ಇನ್ನು ಋಷಿಗಳು ಕಣ್ವ ಮಹರ್ಷಿಗಳು, ಭೃಗು, ಜೈಮಿನಿ, ಸುಮಂತ, ವಸಿಷ್ಠ, ಬೃಹದಶ್ವ, ಶುನಕ, ಜಾಬಾಲಿ ಮಹರ್ಷಿಗಳು, ಮಾರ್ಕಾಂಡೇಯ ಮಹರ್ಷಿಗಳು, ರೋಮಶರು, ಹೀಗೆ ನಾರದ ಮಹರ್ಷಿಗಳು, ಇವರಿಗೆ ರಾಜಸೂಯ ಯಾಗವನ್ನು ಮಾಡಿ ಅಂತ ಹೇಳಿಕೊಟ್ಟಂತಹ ನಾರದ ಮಹರ್ಷಿಗಳು, ಚ್ಯವನರು, ಗೌತಮರು, ಹೀಗೆ ಯಾಜ್ಞವಲ್ಕರಿಂದ ಹಿಡಿದು ಎಲ್ಲರೂ ಮಹರ್ಷಿಗಳು, ಎಲ್ಲ ದೊಡ್ಡ ರಾಜರು, ಎಲ್ಲ ಸಾಮಂತ ರಾಜರು, ಋಷಿಮುನಿಗಳು ಎಲ್ಲರೂ ಇಲ್ಲಿ ಬಂದು ನೆರೆದಿದ್ದಾರೆ. ದೇಶ ವಿದೇಶಗಳಿಂದ ಬಂದಿರುವಂತಹ ಈ ಅತಿಥಿಗಳು, ಸ್ನಾತಕರು, ತಪಸ್ವಿಗಳು, ಇವ್ರನ್ನೆಲ್ಲ ತುಂಬ ಚೆನ್ನಾಗಿ ಬಹಳ ಆದರದಿಂದ ಸ್ವಾಗತಿಸಿ ಅವರಿಗೆ ಎಲ್ಲ ಸೇವೆಯನ್ನು ಮತ್ತು ಉಚಿತವಾದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ. ಯಜ್ಞಕ್ಕೆ ಬೇಕಾಗಿರುವಂತಹ ಎಲ್ಲ ತರಹದ ಪದಾರ್ಥಗಳು ಮತ್ತು ದ್ರವ್ಯಗಳು ಎಲ್ಲವನ್ನೂ ಇಲ್ಲಿ ಶೇಖರಿಸಿ ಇಡಲಾಗಿದೆ. ಆಗ ಯುಧಿಷ್ಠಿರ ಬಹಳ ನಮ್ರವಾಗಿ ತನ್ನ ಅಜ್ಜನಾದ ಭೀಷ್ಮನನ್ನು ನೋಡಿ, ನಾವು ತುಂಬ ಚಿಕ್ಕೋರು, ಇಲ್ಲಿ ಇದು ಬಹಳ ದೊಡ್ಡ ಯಾಗ ನಡೀತಾ ಇದೆ, ಬಹಳ ದೊಡ್ಡ ದೊಡ್ಡ ಜನರು, ರಾಜರು, ಋಷಿಗಳು ಎಲ್ಲ ಬಂದಿದ್ದಾರೆ, ಇದನ್ನು ಹೇಗೆ ನಡೆಸ್ಕೊಡ್ಬೇಕು, ಏನು ತಪ್ಪಾಗದಂತೆ ಲೋಪದೋಷಗಳಾಗದಂತೆ ನಡೆಸಿಕೊಡಬೇಕು, ಹೇಗೆ ಅಂತ ನೀವೇ ಮಾರ್ಗದರ್ಶನ ಮಾಡಿ ಅಂತ ಭೀಷ್ಮರನ್ನು ಯುಧಿಷ್ಠಿರ ಕೇಳ್ತಾನೆ. ಆಗ ಭೀಷ್ಮರು ಹೇಳ್ತಾರೆ, ಇದಕ್ಕೆ ನೀನು ಏಕೆ ಚಿಂತಿಸ್ತಾ ಇದೆಯಾ? ಮೃತ್ತಿಕೆಯ ಘಟದಂತೆ ಜಗವೀತನಲ್ಲಿ ತೋರ್ಕು ಮುರಾಂತಕನ ಸುವಿಧಾನ ನಿನಗಿರಲು ಅಂಜಲೇಕೆಂದ. ಸ್ವಯಂ ಶ್ರೀಕೃಷ್ಣನೇ ನಿಮ್ಮ ಪರವಾಗಿ ಇರಬೇಕಾದ್ರೆ ನೀನು ಯಾಕೆ ಅಂಜ್ತೀಯ? ಯಾರಿಗೆ ಏನೂ ಆಗೋದಿಲ್ಲ, ಶ್ರೀಕೃಷ್ಣ ಎಲ್ಲವನ್ನೂ ಚೆನ್ನಾಗಿ ನೋಡ್ಕೋತಾನೆ ಅಂತ ಭೀಷ್ಮರು ಅವನಿಗೆ ಸಾಂತ್ವನದ ಮಾತನ್ನು ಹೇಳ್ತಾರೆ. ಇನ್ನು ಬಹಳ ಚೆನ್ನಾಗಿ ಕುಮಾರವ್ಯಾಸ ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಗಳನ್ನು ವಹಿಸಿದ್ರು ಅಂತ ಹೇಳ್ತಾನೆ. ಈಗ ಒಂದು ಸಮಾರಂಭದಲ್ಲಿ ಒಬ್ರೊಬ್ರಿಗೆ ಒಂದೊಂದು ಜವಾಬ್ದಾರಿ, ಒಂದೊಂದು ಡಿಪಾರ್ಟ್ಮೆಂಟ್ ವಹಿಸಿದ ಹಾಗೆ ಇಲ್ಲಿ ಧೌಮ್ಯರು ಎಲ್ಲ ವಸ್ತುಗಳನ್ನೆಲ್ಲ ತರಿಸಿಟ್ಕೊಂಡ್ರು. ಮತ್ತು ಇನ್ನು ಈ ರಾಜ ಮಹಾರಾಜರನ್ನು ನೋಡ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು ಎಲ್ಲ ಸಂಜಯ ನೋಡ್ಕೋತಾ ಇದ್ದ. ಋಷಿಗಳನ್ನು, ಮಾಂತ್ರಿಕರನ್ನು, ಇನ್ನು ಯಜ್ಞಕ್ಕೆ ಬಂದವ್ರನ್ನೆಲ್ಲ ಸಹದೇವ ನೋಡ್ಕೋತಾ ಇದ್ದ. ಊಟದ ವ್ಯವಸ್ಥೆಯೆಲ್ಲ ಯುಯುತ್ಸು ನೋಡ್ಕೋತಾ ಇದ್ದ. ಬ್ರಾಹ್ಮಣರನ್ನ ನೋಡಿ ಅವ್ರನ್ನ ಸರಿಯಾದ ಜಾಗದಲ್ಲಿ ಕೂರಿಸಿ ಅವರಿಗೆ ಆದರ ಸತ್ಕಾರಗಳನ್ನು ಮಾಡೋದು ಸಾತ್ಯಕಿ. ಹೀಗೆ ಮತ್ತು ಊಟದ ನಂತರ ವೀಳ್ಯ, ಗಂಧ, ಇನ್ನು ಈ ಥರ ದ್ರವ್ಯ ಪದಾರ್ಥಗಳನ್ನು ನೋಡ್ಕೊಳ್ಳೋದಕ್ಕೆ ದುಶ್ಯಾಸನ. ಬ್ರಾಹ್ಮಣರಿಗೆ ದಕ್ಷಿಣೆಗಳನ್ನು ಕೊಡೋದು ಎಲ್ಲ ನೋಡ್ಕೊಳ್ಳೋದಕ್ಕೆ ಅಶ್ವತ್ಥಾಮ. ಇನ್ನು ರತ್ನ, ವಜ್ರ, ವೈಡೂರ್ಯಗಳನ್ನು ನೋಡ್ಕೊಳ್ಳೋ ಕೆಲಸ ಕೃಪಾಚಾರ್ಯರು. ಹೀಗೆ ಒಬ್ರೊಬ್ಬರಿಗೆ ಒಂದೊಂದು. ದುರ್ಯೋಧನನಿಗೆ ವಜ್ರ, ಮಣಿ, ಕಾಂಚನ, ರೇಷ್ಮೆಗಳ ಉಡುಗೊರೆಗಳನ್ನು ನೀಡುವ ಹೊಣೆಗಾರಿಕೆಯನ್ನು ದುರ್ಯೋಧನನಿಗೆ ಕೊಡಲಾಗಿತ್ತು.
ಹೀಗೆ ಒಬ್ರೊಬ್ರಿಗೂ ಅವರಿಗೆ ಯಾವ ಅವಮರ್ಯಾದೆಯೂ ಆಗದಂತೆ ಅವರ ಘನತೆಯನ್ನು ಇನ್ನೂ ಹೆಚ್ಚಿಸುವ ಹಾಗೆ ಅವರನ್ನು ಬಹಳ ಚೆನ್ನಾಗಿ ಕಂಡಂತೆ, ಎಷ್ಟೇ ಆದರೂ ಇವರೆಲ್ಲ ಪಾಂಡವರ ಕುಲಬಾಂಧವರೇ, ಹಾಗಾಗಿ ಅವ್ರಿಗೆ ಒಳ್ಳೊಳ್ಳೆಯ ಒಂದೊಂದು ಡಿಪಾರ್ಟ್ಮೆಂಟನ್ನೇ, ಒಂದೊಂದು ಮೇಲುಸ್ತುವಾರಿಯನ್ನು ವಹಿಸಲಾಗಿತ್ತು. ಇನ್ನು ಯಜ್ಞಕ್ಕೆ ರಾಜಸೂಯ ಯಾಗದ ಆ ಯಜ್ಞದ ವೇದಿಕೆಯಲ್ಲಿ ಯಾರ್ಯಾರು ಇದ್ದರು ಅಂತ ಕುಮಾರವ್ಯಾಸ ಹೇಳ್ತಾನೆ. ವೇದವ್ಯಾಸರು ಅವರು ಒಬ್ಬರೊಬ್ಬರನ್ನ ಒಂದೊಂದು ಇದಕ್ಕೆ ನಿಯಮಿಸ್ತಾರೆ. ಯಾಜ್ಞವಲ್ಕ್ಯರು ಯಜ್ಞದ ಅಧ್ವರ್ಯುಗಳಾದರು. ಇನ್ನು ಸುಮಿತ್ರ ಮಹರ್ಷಿಗಳು ಉದ್ಗಾತೃವಾದರು. ಆಂಗಿರಸರು ಹೋತೃವಾದರು. ಇನ್ನು ಜೈಮಿನಿ, ಕಣ್ವರು ಮುಂತಾದವರು ಋತ್ವಿಕ್ಗಳಾದರು. ಇನ್ನು ಯಜ್ಞದ ಸದಸ್ಯತ್ವವನ್ನು ವೇದವ್ಯಾಸರೇ ವಹಿಸಿಕೊಂಡ್ರು. ಶಾಂಡಿಲ್ಯರು, ನಾರದ ಮಹರ್ಷಿಗಳೆಲ್ಲ ಅವರು ಅಲ್ಲಿ ಯಜ್ಞದ ಮುಂದಾಳುಗಳಾಗಿ ಬಂದು ನಿಂತು ಯಜ್ಞದಲ್ಲಿ ಭಾಗವಹಿಸಲು ಸಿದ್ಧರಾದರು. ಹೀಗೆ ಎಲ್ಲವೂ ಆದಾಗ ಶ್ರೀಕೃಷ್ಣನ ಜೊತೆಗೆ ಯುಧಿಷ್ಠಿರ ಯಜ್ಞ ಮಂಟಪಕ್ಕೆ ಆಗಮಿಸ್ತಾನೆ. ತನ್ನ ಎಂದಿನ ನಮ್ರತೆಯಿಂದ ಯುಧಿಷ್ಠಿರ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸಿ ಶ್ರೀಕೃಷ್ಣನಿಗೇನೆ ರಾಜಸೂಯದ ಯಾಗಕ್ಕೆ ದೀಕ್ಷೆಯನ್ನು ತಗೊಳಪ್ಪ ಅಂತ ಶ್ರೀಕೃಷ್ಣನಲ್ಲೇ ಬೇಡ್ಕೋತಾನೆ. ಆಗ ನಗುತ್ತಾ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲ, ನೀನೇ ದೀಕ್ಷೆ ತಗೋಬೇಕು ಯುಧಿಷ್ಠಿರ, ಇದು ನೀನು ಮಾಡಿರೋ ಕೆಲಸ, ಇದು ನಿನಗೇ ಶ್ರೇಯಸ್ಕರ, ನೀನೇ ಯಜ್ಞದ ದೀಕ್ಷೆಯನ್ನು ತಗೋ ಅಂತ ಹೇಳಿದಾಗ ಅವನ ಅಪ್ಪಣೆಯನ್ನು ಪಡೆದು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನ ಪುಣ್ಯಾಹದ ಮಹಾವಾಚನಗಳು ನಡೀತಾ ಇರಬೇಕಾದ್ರೆ, ಎಲ್ಲ ಮಂಗಳ ವಾದ್ಯಗಳು ಮೊಳಗ್ತಾ ಇರಬೇಕಾದ್ರೆ ಯುಧಿಷ್ಠಿರ ಯಜ್ಞದ ದೀಕ್ಷೆಯನ್ನು ತಗೊಳ್ತಾನೆ. ಯಜ್ಞಶಾಲೆಯ ಆ ಒಂದು ಪರಿಸರ ಹೇಗಿತ್ತು ಅಂತ ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳ್ತಾನೆ. ಅಲ್ಲಿ ದೊಡ್ಡ ವೇದಘೋಷವಂತೂ ಕೇಳಿಸ್ತಲೇ ಇತ್ತು. ಇನ್ನು ಅಲ್ಲಲ್ಲಿ ಕೆಲವು ಜಾಗಗಳಲ್ಲಿ ಇಲ್ಲಿ ವೇದಗಳನ್ನು ಹೇಳೋ ಕ್ರಮ ಹೀಗೆ, ಈ ಕ್ರಮದಲ್ಲಿ ಹೇಳೋದು ಹೀಗೆ ಅಂತ ವಿದ್ವಾಂಸರು ತಮ್ಮಲ್ಲಿ ಮಾತಾಡ್ಕೋತಾ ಇದ್ದರು. ಋತ್ವಿಜರು ಯಜ್ಞಗಳಲ್ಲಿ ಹಾಕುತ್ತಿದ್ದ ಆಹುತಿಗಳು, ಹವಿಸ್ಸುಗಳು, ಚರು ಮುಂತಾದವಕ್ಕೆಲ್ಲ ಅವರು ಹೀಗೆ ಹವಿಸ್ಸಿನ ಭಾಗ ಹೀಗೆ ಇಂಥ ದೇವತೆಗಳಿಗೆ ಹೋಗುತ್ತೆ, ಇದು ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತಾ ಇತ್ತು. ಇನ್ನು ವೇದಾಂತ, ತರ್ಕ ಮುಂತಾದ ವ್ಯಾಕರಣ ಶಾಸ್ತ್ರಗಳನ್ನೆಲ್ಲ ಅದರ ಬಗ್ಗೆ ಒಂದು ವಿದ್ವದ್ಗೋಷ್ಠಿಗಳು ನಡೀತಾ ಇದ್ದಿದ್ದು ಕೇಳಿಸ್ತಾ ಇತ್ತು. ಹೀಗಿದ್ದರೆ ಇನ್ನೊಂದು ಕಡೆ ಅಲ್ಲಿ ನೃತ್ಯ, ಸಂಗೀತ, ಗಾನ, ವಿನೋದ, ಮನರಂಜನೆಯ ಕಾರ್ಯಕ್ರಮಗಳೆಲ್ಲ ಕೇಳಿಸ್ತಾ ಇತ್ತು. ಹೀಗೆ ಎಲ್ಲರಿಗೂ ಬೇಕಾಗಿರುವಂತಹ ಎಲ್ಲ ತರಹದ ಕಾರ್ಯಕ್ರಮಗಳು ನಡೀತಾ ಇದ್ವು. ಅಷ್ಟು ಬಹಳ ಸಂಭ್ರಮದಿಂದ ರಾಜಸೂಯ ಯಾಗ ಮೆರೆದಿತ್ತು. ದೇವತೆಗಳೇ ಸಂತುಷ್ಟರಾಗುವಂತಹ ರೀತಿಯಲ್ಲಿ ಅದ್ಧೂರಿಯಾಗಿ ರಾಜಸೂಯ ಯಾಗ ನೆರವೇರಿತು. ಆಗ ಕೊನೆಗೆ ಉಳಿದವರು ಋತ್ವಿಜರು, ಆಚಾರ್ಯರು, ಗುರುಗಳು, ರಾಜಮಹಾರಾಜರಿಗೆಲ್ಲ ಪೂಜೆಯನ್ನು ಮಾಡಬೇಕಾಗಿತ್ತು. ಆಗ ಪೂಜೆಯಲ್ಲಿ ಅಗ್ರಪೂಜೆಯನ್ನು ಅಲ್ಲಿ ಇರೋ ಯಾರಿಗೆ ಮಾಡಬೇಕು, ಅಲ್ಲಿ ಅರ್ಹರು ಯಾರು ಅಂತ ಕೇಳ್ತಾರೆ. ಅಗ್ರಪೂಜೆಯನ್ನು ಯಾರಿಗೆ ಮಾಡ್ತಾರೆ ಅಂದರೆ ಸ್ನಾತಕ, ಪ್ರಿಯ, ಋತ್ವಿಗ, ಆಚಾರ್ಯ, ಅತಿಶಯ, ಗುರು, ನೃಪರು, ಹೀಗೆ ಇಂಥ 6ರಲ್ಲಿ ಯಾರ್ಯಾರು ಒಬ್ಬರಿಗೆ, ಸ್ನಾತಕರು, ತಮ್ಮ ಪ್ರಿಯರಾದವರು, ಋತ್ವಿಜರು, ಆಚಾರ್ಯರು, ಗುರುಗಳು ಅಥವಾ ರಾಜರು, ಇಂಥವರಲ್ಲಿ ಯಾರೆಲ್ಲಾರು ಒಬ್ಬರಿಗೆ ಅಗ್ರಪೂಜೆಯನ್ನು ಮಾಡಬೇಕು, ಅವರಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ ಭೀಷ್ಮರು. ಆಗ ಧರ್ಮರಾಯ ಈ ಗೌರವಕ್ಕೆ ಇಲ್ಲಿ ಅರ್ಹರಾದವರು, ಈ ಮನ್ನಣೆ ಯಾರಿಗೆ ಕೊಡಬೇಕು ಅಂತ ಕೇಳಿದಾಗ ಭೀಷ್ಮರು ವೀರನಾರಾಯಣನಾದ ಶ್ರೀಕೃಷ್ಣನನ್ನು ತೋರಿಸ್ತಾರೆ. ರಾಜಸೂಯದೊಳು ಅಗ್ರಪೂಜಾರಾಜಿತನ ಶ್ರುತಿ ಮೌಳಿ ಮಣಿಯ ವಿರಾಜಿತನ ಶಿಶುಪಾಲ ಜರೆದನು ಪೂರ್ವ ವೈರದಲ್ಲಿ. ರಾಜಸೂಯದೊಳು ಅಗ್ರಪೂಜಾರಾಜಿತನ ಶ್ರುತಿ ಮೌಳಿ ಮಣಿಯ ವಿರಾಜಿತನ ಶಿಶುಪಾಲ ಜರೆದನು ಪೂರ್ವ ವೈರದಲ್ಲಿ. ಸಭಾಪರ್ವದ 8ನೆಯ ಸಂಧಿಯಲ್ಲಿ ರಾಜಸೂಯದೊಳಗ್ರ ಪೂಜಾರಾಜಿತನ ಅಂದರೆ ಕೃಷ್ಣನನ್ನು ಶಿಶುಪಾಲ ಜರೆದನು ಪೂರ್ವ ವೈರದಲ್ಲಿ. ಶಿಶುಪಾಲ ಕೃಷ್ಣನನ್ನು ಬಾಯಿಗೆ ಬಂದ ಹಾಗೆಲ್ಲ ಬೈತಾನೆ, ಎಲ್ಲರ ಮುಂದೆ ಅವಮಾನ ಮಾಡ್ತಾನೆ. ಅದು ಈ ಸಂಧಿಯ ಕಥಾವಸ್ತು. ಭೀಷ್ಮರ ಸೂಚನೆಯ ಮೇರೆಗೆ ಧರ್ಮರಾಯ ಶ್ರೀಕೃಷ್ಣನನ್ನು ಅಗ್ರಪೂಜೆಗೆ ಆಹ್ವಾನಿಸ್ತಾನೆ. ಆಗ ಈ ಸಂಧಿಯಲ್ಲಿ ಮೊದಲಿಗೆ ಕುಮಾರವ್ಯಾಸ ಒಂದಷ್ಟು ಪದ್ಯದಲ್ಲಿ
ಶ್ರೀಕೃಷ್ಣನ ಮಹಿಮೆಯನ್ನು, ಅವನ ಹಿರಿಮೆಯನ್ನು, ಅವನನ್ನು ಹೊಗಳ್ತಾನೆ. ತನ್ನ ಆರಾಧ್ಯ ದೈವ ಕುಮಾರವ್ಯಾಸನಿಗೆ ಕೃಷ್ಣ ಬಂದರೆ ಅವನಿಗೆ ಎಲ್ಲಿಲ್ಲದ ಆನಂದ. ಹೇಗೆ ತಾರಾಮಂಡಲದಲ್ಲಿ, ಗ್ರಹಮಂಡಲದಲ್ಲಿ ಸೂರ್ಯನೇ ಎಲ್ಲರಿಗಿಂತ ರಶ್ಮಿಯುತನೋ, ಹೇಗೆ ಅವನು ಪೂಜೆಗೆ ಅರ್ಹನೋ, ಹೇಗೆ ದೇವತೆಗಳಲ್ಲಿ ಎಲ್ಲ ದೇವತೆಗಳಲ್ಲೂ ಶೂಲಧಾರಿಯಾದ ಶಿವನು ಹೇಗೆ ಪ್ರಥಮ ಪೂಜೆಗೆ ಅರ್ಹನೋ, ಹಾಗೆ ಶ್ರೀಕೃಷ್ಣನು ಪೂಜೆಗೆ ಅರ್ಹನು. ಗಿರಿಗಳಲ್ಲಿ ಅವನು ಶ್ರೀಕೃಷ್ಣ ಹೇಮಾದ್ರಿಯಂತೆ, ಅಂದರೆ ಮೇರು ಪರ್ವತದಂತೆ. ಘನ ಸಾಗರಗಳಲ್ಲಿ ಅವನು ಕ್ಷೀರಾಬ್ಧಿಯಂತೆ, ಪಾಲ್ಗಡಲಿನಂತೆ. ಹೀಗೆ ಹೇಳ್ತಾ ಭೀಷ್ಮ ಶ್ರೀಕೃಷ್ಣನ ಪಾದಪೂಜೆಯನ್ನು ಮಾಡು ಅಂತ ಯುಧಿಷ್ಠಿರನಿಗೆ ಹೇಳ್ತಾನೆ. ಆಗ ವ್ಯಾಸರು, ನಾರದರು ಮುಂತಾದ ಸಕಲ ಮುನಿಗಳು, ತಪಸ್ವಿಗಳು, ಮಹರ್ಷಿಗಳು ಇರೋರೆಲ್ಲ ಭೀಷ್ಮನ ಮಾತನ್ನು ಅನುಮೋದಿಸ್ತಾರೆ. ಆಗ ಸಹದೇವ ಕೃಷ್ಣನನ್ನು ಅವನ ಕೈ ಹಿಡಿದು ಕರ್ಕೊಂಬಂದು ಅವನನ್ನು ಒಂದು ರತ್ನಖಚಿತವಾದ ಒಂದು ಪೀಠದ ಮೇಲೆ ಕುಳ್ಳಿರಿಸ್ತಾನೆ. ಮಂತ್ರಘೋಷಗಳು, ವೇದಘೋಷಗಳು ಎಲ್ಲ ಶುರುವಾಗತ್ವೆ. ಅವನಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಎಲ್ಲ ಅವನಿಗೆ ಸಮರ್ಪಿಸಿ ಮಧುಪರ್ಕಾದಿಗಳಿಂದ ಪೂಜೆ ಮಾಡಿ ಎಲ್ಲರೂ ಅವನಿಗೆ ಜಯಘೋಷವನ್ನು ಹೇಳ್ತಾರೆ. ದೇವತೆಗಳು ಸಹ ದುಂದುಬಿಯನ್ನು ಮೊಳಗಿಸಿ ಅವನ ಮೇಲೆ ಹೂಗಳನ್ನೆಲ್ಲ ಹಾಕ್ತಾರೆ. ಹೀಗೆ ಯಜ್ಞ, ರಾಜಸೂಯ ಯಾಗ ಸಾರ್ಥಕವಾಗತ್ತೆ. ಆಗ ಶಿಶುಪಾಲನಿಗೆ ಹೊತ್ತಿತೆದೆ ಹೇರಾಳತಮದಲ್ಲಿ ಅವನಿಗಿದ್ದಂತಹ ಆ ಒಳಗಿನ ರೋಷ, ಅವನ ಕೋಪ ಎಲ್ಲವೂ ಉಕ್ಕಿ ಬಂದು ಅವನಿಗೆ ಆ ತಮಸ್ಸಿನಿಂದ ಅವನು ಬೇಯುತ್ತಿದ್ದಂತಹ ಶಿಶುಪಾಲ, ಅವನು ಹೇಗಿದ್ದ ಅಂದರೆ ಕುಮಾರವ್ಯಾಸನ ವರ್ಣನೆಯಲ್ಲಿ ಕಟಾಕ್ಷಿಸಿ ಮಿತ್ತು ಒಲಿದಳು. ಮೃತ್ಯು ದೇವತೆಯೇ ಅವನ ಕಟಾಕ್ಷದಲ್ಲಿ ನೋಡಲ್ಲೋ ಎನ್ನಂತೆ. ಅಂದರೆ ಅವನಿಗೆ ಇನ್ನೇನು ಬಂದಂತಹ ಮರಣದ ಸಂಕೇತ ಇದು. ಅವನ ಶಿಶುಪಾಲ ವೀರನ ವಚನಮಯ ಖಡ್ಗ, ಅವನ ಮಾತೇ ಖಡ್ಗ. ಆ ಖಡ್ಗದಿಂದ ಅವನು ಎಲ್ಲರ ಮನಸ್ಸುಗಳನ್ನು ಕೊಯ್ತಾ ಇದ್ದಾನೆ, ಅಂತಹ ಮಾತುಗಳನ್ನು ಆಡ್ತಾನೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಇಲ್ಲಿ ಎಲ್ಲರಿಗಿಂತ ಅಗ್ರಪೂಜೆಗೆ ಸಹದೇವ ನಿನಗೆ ಸಿಕ್ಕಿದ್ದು ಕೃಷ್ಣನೇನಾ? ಅಯ್ಯೋ, ನೀವು ಪಾಂಡವರು ನೀವು ಹೀಗಾಗ್ಬಿಟ್ರಲ್ಲ, ನೀವು ಎಲ್ಲ ಬಿಟ್ಟು ಯಾದವರಿಗೆ ಹೋಗಿ ಯಾದವರಲ್ಲಿ ಇರುವಂತಹ ಈ ಗೋಪಾಲಕನ ಒಬ್ಬನನ್ನು ನೀವು ಮೊದಲ ಪೂಜೆಗೆ ಕರ್ಕೊಂಬಂದ್ರ. ದೇವತೆಗಳಿಗೆ ಸಮಾನರಾದಂತಹ ಋಷಿಗಳು ಇದ್ದಾರೆ ಇಲ್ಲಿ, ಅವರನ್ನೆಲ್ಲ ಬಿಟ್ಟು ಈ ದನಕಾಯುವನನ್ನು ಪೂಜೆ ಮಾಡಿದ್ರ ನೀವು ಶಿವ ಅಂತ ಹೇಳ್ತಾನೆ. ಮತ್ತು ಅವನು ನಿಲ್ಲಿಸೋದಿಲ್ಲ. ಅವನು ಈ ವಸುದೇವನ ಮಗನಲ್ಲಿ, ಈ ಕೃಷ್ಣನಲ್ಲಿ ಯಾವ ಒಂದು ಯೋಗ್ಯತೆಯನ್ನು ಕಂಡ್ರಿ ನೀವು? ಇವನಲ್ಲಿ ಏನಿದೆ ಅಂತ ನೀವು ಹೀಗೆ ಪೂಜೆ ಮಾಡಿದ್ರಿ? ಹೀಗೆ ಮಾಡೋದ್ರಿಂದ ನೀವು ಎಲ್ಲರಿಗೂ ಅವಮಾನ ಮಾಡ್ತಾ ಇದ್ದೀರಾ. ಈ ಶ್ರೇಷ್ಠ ರಾಜಸೂಯ ಯಾಗದಲ್ಲಿ ಎಲ್ಲ ವೇದಶಾಸ್ತ್ರಗಳ ಘೋಷಗಳು, ಎಲ್ಲ ಇಷ್ಟೊಂದು ದಾನ ಧರ್ಮಗಳು, ಪುರಾಣ ಪ್ರವಚನಗಳು ಎಲ್ಲ ಮಾಡಿದ ನಂತರ ನೀವು ಈ ಒಂದು ಪಶುಪಾಲಕನಿಗೆ, ಗೋಪಾಲಕನಾದ ಕೃಷ್ಣನಿಗೆ ನೀವು ಪೂಜೆ ಮಾಡಿಸಿದ್ರಲ್ಲ, ಅಯ್ಯೋ ಮೂರ್ಖ ಭೀಷ್ಮ ಅಂತ ಭೀಷ್ಮರನ್ನು ಜರಿತಾನೆ. ಮತ್ತು ಇಲ್ಲಿ ಅಗ್ರಪೂಜೆಗೆ ಅರ್ಹರಾದವರು ಸ್ನಾತಕರು, ಋತ್ವಿಜರು, ಆಚಾರ್ಯರು, ಮಹಾರಾಜರು, ಈ ಥರದವ್ರು ಯಾರು ಗುರುಗಳು, ಗುರುಶ್ರೇಷ್ಠರೆಲ್ಲ ಇದ್ದಾರೆ, ಅಂಥವ್ರಾಗಬೇಕಾಗಿತ್ತು. ಆದರೆ ನೀವು ಎಲ್ಲವನ್ನು ಬಿಟ್ಟು ಕೃಷ್ಣನನ್ನು ಮಾಡಿದ್ದೀರಾ. ಅವನು ಈ ಯಾವ ಗುಂಪುಗಳಲ್ಲೂ ಕೃಷ್ಣ ಸೇರೋದಿಲ್ಲ. ಆದ್ದರಿಂದ ನೀವು ಯಾಕೆ ಹೀಗೆ ಮಾಡಿದ್ರಿ? ನೀನು ಧರ್ಮರಾಯ ಅಂತ ಅನ್ನಿಸ್ಕೊಂಡವನು ನೀನು ಹೀಗೆ ಅಧರ್ಮವನ್ನು ಪಾಲಿಸೋ ಹಾಗಾಗೋಯ್ತಲ್ಲ. ಈ ಅಧರ್ಮದ ಸಂಕೇತವಾದ ಈ ಪೂಜೆ ಈ ಒಂದು ಭಾರತ ದೇಶದ, ಈ ಭಾರತ ವರ್ಷಕ್ಕೆ ಇದು ಅವಮಾನ ಮಾಡದಂತೆ, ಇದು ಅಧರ್ಮವನ್ನು ಪ್ರಚಾರ ಮಾಡದಂತೆ ಅಂತ ಎಲ್ಲ ಶಿಶುಪಾಲ ಜರಿತಾನೆ. ಆವಾಗ ಕೆಲವರು ಕೃತವರ್ಮ ಮುಂತಾದವರೆಲ್ಲ ಈ ಶಿಶುಪಾಲನನ್ನು ಈಗಲೇ ಕಡ್ದು ಹಾಕ್ಬಿಡೋಣ, ಇಷ್ಟು ಅವಮಾನ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಸಹದೇವನೇ ಮುಂದೆ ಬಂದು ವೃಥಾ ಹೀಗೆ ಇವನನ್ನು ವಿರೋಧಿಸೋದು ಬೇಡ. ಧರ್ಮರಾಜ, ನಮ್ಮ ಯುಧಿಷ್ಠಿರ, ಅವನು ಧರ್ಮದ ಸಂಕೇತ, ಅವನು ಮಾಡ್ತಾ ಇರೋದನ್ನ. ಜೊತೆಗೆ ಇದನ್ನು ಅನುಮೋದಿಸಿರೋರು, ಇದನ್ನು ಸೂಚನೆ ಕೊಟ್ಟಿರೋರು ಸಾಕ್ಷಾತ್ ಭೀಷ್ಮ ಪಿತಾಮಹರು. ಹಾಗಾಗಿ ನಾವು ಇದನ್ನು ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅವನು ಈ ಯಜ್ಞದಲ್ಲಿ ಎಲ್ಲರ ಸ್ವಲ್ಪ ಶಾಂತಿ, ಸಮಾಧಾನ ಇದನ್ನೆಲ್ಲ ಸ್ವಲ್ಪ ಕಾಪಾಡ್ತಾನೆ. ಆದರೂ ಯಜ್ಞಕ್ಕೆ ಮುಂಚೆ ಇದ್ದಂತಹ ಆ ಸಂಭ್ರಮ, ಸಂತೋಷಗಳೆಲ್ಲ ಈಗ ಹೊರಟು ಹೋಗಿರುತ್ತೆ. ತುಂಬ ಚೆನ್ನಾಗಿ ಹೇಳ್ತಾನೆ ಕುಮಾರವ್ಯಾಸ. ನೊರಜಿನ ಕಳಕಳಕ್ಕೆ ಕರಿ ಬೆಚ್ಚುವುದೇ, ನೊರಜು ಅಂದರೆ ಸೊಳ್ಳೆಯ ಕಳಕಳಕ್ಕೆ ಕರಿ ಬೆಚ್ಚುವುದೇ, ಆನೆ ಏನಾದರೂ ಹೆದರ್ಕೊಳ್ಳುತ್ತೆ. ಮಂಡಳಿಯ ಮರಿ ಮಿಡುಕಿದರೆ ಕಳವಳಿಸುವುದೇ ಕಲಿಸಿಂಹ, ಅಂದರೆ ಬೆಕ್ಕಿನ ಮರಿ ಏನಾದ್ರು ಮಿಡುಕಿದ್ರೆ ಏನಾದ್ರು ಸಿಂಹ ಹೆದರ್ಕೊಳ್ಳುತ್ತೆ. ಈ ಶಿಶುಪಾಲ ಯಾವ ಊರು ದಾಸಯ್ಯ, ಇವನು ಹೇಳಿದ್ರೆ ಏನಾಗತ್ತೆ, ಇವನು ಮಾತಿಗೇನು ಬೆಲೆ ಇಲ್ಲ ಅಂತ ಬಹಳ ಸುಂದರವಾಗಿ ಹೇಳ್ತಾನೆ. ಭೀಷ್ಮ ಹೇಳ್ತಾರೆ ಇನ್ನು, ಈತ ಕೃಷ್ಣ ಸಚರಾಚರದ ಗುರು, ಎಲ್ಲ ಚರಾಚರಗಳಿಗೂ ಗುರು.
ವಿಖ್ಯಾತ ಋತ್ವಿಜನೀತನು, ಎಲ್ಲ ಋತ್ವಿಜರಲ್ಲೂ ವಿಖ್ಯಾತನಾದ ಋತ್ವಿಜನೀತನು, ಆಚಾರ್ಯ ಅತಿಶಯನು, ಅತಿಶಯನಾದ ಆಚಾರ್ಯ, ಪರಮಗುರುವೀತನು, ಮಹಾಪ್ರಿಯನು ಈತನು ನೃಪನು. ಹೀಗೆ ಇಂಥವನಿಗೆ ನವಖದ್ಯೋತ ಕೆತ್ತಣ ಸೂರ್ಯಮಂಡಲವು ಎಂದನಾ ಭೀಷ್ಮ. ನವಖದ್ಯೋತಕೆ ಅಂದರೆ ಮಿಂಚುಳ, ಒಂದು ಮಿಂಚುಳನಂತಹ, ಶಿಶುಪಾಲನಂತಹ ಒಬ್ಬ ಮಿಂಚುಳ ಸೂರ್ಯಮಂಡಲಕ್ಕೆ ಏನು ಮಾಡೋಕ್ಕಾಗತ್ತೆ? ಆ ತೇಜಸ್ಸಲ್ಲಿ ಇವನು ಶಿಶುಪಾಲನ ಬೆಳಕೆಲ್ಲಿ, ಅವನ ಮಾತು ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಅಂತ ಭೀಷ್ಮ ಹೇಳಿದಾಗ ಯುಧಿಷ್ಠಿರ ಕೇಳ್ತಾನೆ, ಕರುಣಿಸೈ ಗಾಂಗೇಯ ಕೃಷ್ಣನ ಚರಿತವನು, ಶ್ರೀಕೃಷ್ಣನ ಚರಿತ್ರೆ ನಮಗೆ ಗೊತ್ತಿಲ್ಲ ಹೇಳಿ ಅಂತಂದಾಗ ಭೀಷ್ಮರು ವೀರನಾರಾಯಣನ ಚರಿತ್ರೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ದೇವದೇವನನು ಉಪನಿಷತ್ ಕಾಂತಾವಳಿಯ ಕಮನೀಯನನು ರಾಜೀವ ಪೀಠನ ಪಿತನನು ಅಭಿವರ್ಣಿಸಿದನ ಭೀಷ್ಮ. ದೇವದೇವನನು ಉಪನಿಷತ್ ಕಾಂತಾವಳಿಯ ಕಮನೀಯನನು ರಾಜೀವ ಪೀಠನ ಪಿತನನು ಅಭಿವರ್ಣಿಸಿದನ ಭೀಷ್ಮ. ಸಭಾಪರ್ವದ 9ನೇ ಸಂಧಿಯಲ್ಲಿ ದೇವದೇವನನು ಉಪನಿಷತ್ ಕಾಂತಾವಳಿಯ ಕಮನೀಯನನು ರಾಜೀವಪೀಠನ ಪಿತನನು ಅಭಿವರ್ಣಿಸಿದನ ಭೀಷ್ಮ. ಇಲ್ಲಿ ದೇವದೇವ ಅಂದರೆ ಶ್ರೀಕೃಷ್ಣನನ್ನು, ಉಪನಿಷತ್ ಕಾಂತಾವಳಿಯ ಕಮನೀಯನನು, ಉಪನಿಷತ್ ಕಾಂತಾವಳಿಗೆ ಬಹಳ ಪ್ರೀತಿಪಾತ್ರನಾದಂತಹ ರಾಜೀವಪೀಠನ ಪಿತನನು ಅಂದರೆ ಬ್ರಹ್ಮನಿಗೆ ಪಿತನಾದಂತಹ ಆ ಮಹಾವಿಷ್ಣು ಸ್ವರೂಪನಾದಂತಹ ಶ್ರೀಕೃಷ್ಣನನ್ನು ಭೀಷ್ಮ ವರ್ಣಿಸಿದ ಅನ್ನೋದು ಈ ಸಂಧಿಯ ಕಥೆ. ಇದು ಬಹಳ ವೇದಾಂತಮಯವಾದ ಸಂಧಿ. ಬಹಳ ಉಪನಿಷತ್ತುಗಳಿಂದ, ಭಗವದ್ಗೀತೆ ಮುಂತಾದ ಕಡೆಯಿಂದೆಲ್ಲ ಕುಮಾರವ್ಯಾಸ ಬಹಳ ಸ್ಫೂರ್ತಿಗೊಂಡು ತನ್ನ ಆರಾಧ್ಯ ದೈವನಾದ ಶ್ರೀಕೃಷ್ಣನ ವರ್ಣನೆಯನ್ನು ಬಹಳ ವೇದಾಂತಮಯವಾಗಿ ಮಾಡಿದ್ದಾನೆ. ರಜಸ್ಸಿನಲ್ಲಿ, ರಜೋಗುಣದಲ್ಲಿ ಇವನು ಬ್ರಹ್ಮನೇ ಸಾಕ್ಷಾತ್ ಬ್ರಹ್ಮನಂತೆ ಇದ್ದು, ತಮೋಗುಣದಲ್ಲಿ ಅಂದರೆ ರಜಸ್ಸಿನ ಸೃಷ್ಟಿಕರ್ತನಾಗಿ, ರಾಜಸಿಕ ಗುಣದಲ್ಲಿ ತಮೋಗುಣದಲ್ಲಿ ಶಂಕರನೆನಿಸಿ ಅಂದರೆ ತಮಸ್ಸನನ್ನು ಹೋಗಲಾಡಿಸುವಂತಹ, ನಾಶ ಮಾಡುವಂತಹ ಶಂಕರನ ಸ್ವರೂಪಿಯಾಗಿ, ಸತ್ವಗುಣದಲ್ಲಿ ವಿಷ್ಣುವೆನಿಸಿ ಅಂದರೆ ಸತ್ವವನ್ನು, ಸಾತ್ವಿಕ ಗುಣವನ್ನು ಪರಿಪಾಲಿಸುತ್ತಿರುವಂತಹ ವಿಷ್ಣುವಿನಂತೆ ಈ ಶ್ರೀಕೃಷ್ಣನು ಎಲ್ಲರ ಸ್ವರೂಪನಾಗಿ, ಪರಮಾತ್ಮನಾಗಿ ಇಲ್ಲಿ ಅವತರಿಸಿದ್ದಾನೆ ಅಂತ ಭೀಷ್ಮ ಹೇಳ್ತಾನೆ. ಮತ್ತು ಕೃಷ್ಣನು ಎಂಥವನು ಅಂತಂದರೆ ಅವನು ಈತನ ಅವ್ಯಕ್ತನು ಶ್ರೀಕೃಷ್ಣ. ಆದರೆ ವಿಚಾರಿಸಲಿ ಈತನ ಅಮಲವ್ಯಕ್ತನು. ಆದರೆ ಪರಿಶೀಲಿಸಿ ನೋಡಿದರೆ ಈತ ವ್ಯಕ್ತನೂ ಹೌದು. ಈತ ಲಿಂಗಿ, ಜಾತನು, ಅವ್ಯಯನು, ಅಪ್ರಮೇಯನು, ಅಗಮ್ಯನು, ಅದ್ವಿತೀಯನು, ಚೈತನ್ಯಾತ್ಮನು, ಹೀಗೆ ನಿರ್ಗುಣನೂ ಮತ್ತು ಗುಣಯುತನು ಎರಡೂ ಇವನು ಹೌದು. ಶ್ರೀಕೃಷ್ಣ ಗುಣಿ ಮತ್ತು ನಿರ್ಗುಣನು, ನಿರ್ಗುಣ ಬ್ರಹ್ಮದ ಸಂಕೇತವೂ ಹೌದು, ಆದರೆ ಅವನಿಗೆ ಗುಣಗಳೂ ಇವೆ ಈ ಅವತಾರದಲ್ಲಿ. ಹೀಗೆ ಇಂಥವನೇ ಈ ಶ್ರೀಕೃಷ್ಣ. ಮತ್ತು ಭೂತ ಜನನ ಸ್ಥಿತಿಗೆ ಕಾರಣನೀತನು. ಈತಂಗಿಲ್ಲ ಕಾರಣ. ಎಲ್ಲ ಜಗತ್ತಿನ ಜನನ ಸ್ಥಿತಿಗಳಿಗೂ ಈ ಶ್ರೀಕೃಷ್ಣನೇ ಕಾರಣನು. ಆದರೆ ಈತಂಗಿಲ್ಲ ಕಾರಣ. ಆದರೆ ಇವನಿಗೆ ಕಾರಣವೇ ಇಲ್ಲ, ಅಸ್ತಿತ್ವವೇ ಇಲ್ಲ. ಇವನ ಅಸ್ತಿತ್ವಕ್ಕೆ ಕಾರಣ, ಸಕಾರಣವಿಲ್ಲ. ಈತನು ಜಾಗ್ರತ್, ಸ್ವಪ್ನ, ಸುಷುಪ್ತಿ, ತುರೀಯಾವಸ್ಥೆಗಳಲ್ಲಿ, ಎಲ್ಲ ಅವಸ್ಥೆಗಳಲ್ಲೂ ಇರುವವನು. ಆದರೆ ಶ್ರೀಕೃಷ್ಣ ಪರಮಾತ್ಮನು ತುರೀಯಾತೀತನೂ ಹೌದು. ತೋರುವೀ ಮಹದಾದಿಭೂತದೊಳೋರು ಗುಡಿಸದೆನಿಂದ 36 ತತ್ವದೊಳು ಈತನೇ ಮಣಿಗಣದ ಗುಣದಂತೆ. ನಮಗೆ ತೋರುವಂತಹ 36 ತತ್ವಗಳಲ್ಲಿ ಇವನೇ ಮಣಿಮಾಲೆ ಇದ್ದ ಹಾಗೆ. ಇದು ಭಗವದ್ಗೀತೆಯಲ್ಲಿ ಬರುವ ಒಂದು ಶ್ಲೋಕದ ಮಾತಿದ್ದಂತೆ ಇದೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ 7ನೇ ಅಧ್ಯಾಯದ ಮಾತು. ಅದನ್ನೇ ಈ ಎಲ್ಲವೂ ನನ್ನಲ್ಲೇ ಇದೆ. ಮೈ ಸರ್ವಮಿದಂ ಪ್ರೋತಂ,
ಒಂದು ಮುತ್ತಿನ ಮಾಲೆಯಂತೆ ಪೋಣಿಸಿದಂತೆ ಎಲ್ಲವೂ ನನ್ನಲ್ಲೇ ಇದೆ ಅನ್ನುವಂತಹ ಭಗವದ್ಗೀತೆಯ ಮಾತನ್ನೇ ಇಲ್ಲಿ ಕುಮಾರವ್ಯಾಸ ಹೇಳಿದ್ದಾನೆ. ಬಹಳ ಸುಂದರವಾದ ಪದ್ಯಗಳಲ್ಲಿ ಒಂದು ವಿಶ್ವಶಿಲ್ಪದ ಕುಶಲ ಹಸ್ತನು, ಶ್ರೀಕೃಷ್ಣ ವಿಶ್ವಶಿಲ್ಪದ ಕುಶಲ ಹಸ್ತನು, ಇವನ ಕುಶಲ ಹಸ್ತದಿಂದ ಇವನ ಕೌಶಲ್ಯದಿಂದ ಇಡೀ ವಿಶ್ವದ ಸೃಷ್ಟಿಯಾಗಿದೆ. ವಿಶ್ವರಕ್ಷೆಯ ಮಂತ್ರವಾದಿಯು, ವಿಶ್ವದ ರಕ್ಷೆಯನ್ನೂ ಮಾಡೋನಿವನೇ. ವಿಶ್ವ ಸಮಿಧೆಗಳ ಅಗ್ನಿ ಕಾರ್ಯದ ಬೊಮ್ಮಚಾರಿ ವಟು, ವಿಶ್ವ ಎನ್ನುವ ಸಮಿಧೆಗಳನ್ನು ಅಗ್ನಿ ಕಾರ್ಯಕ್ಕೆ ಹಾಕುವಂತಹ ಬ್ರಹ್ಮಚಾರಿ ವಟು ಇವನೇ. ವಿಶ್ವನಾಟಕ ಸೂತ್ರಧಾರನು, ವಿಶ್ವವಿಸ್ಮಯದ ಇಂದ್ರಜಾಲಕನು, ವಿಶ್ವವಿಸ್ಮಯ, ವಿಶ್ವದಲ್ಲಿರುವಂತಹ ಏನೇನು ವಿಸ್ಮಯಗಳಾಗ್ತಾ ಇದೆಯೋ ಅದನ್ನೆಲ್ಲ ಮಾಡಿಸುತ್ತಿರುವಂತಹ ಇಂದ್ರಜಾಲಕ, ಆ ಮಾಯಾವಿ ಯಾರು ಅಂದರೆ ಇವನೇ ಶ್ರೀಕೃಷ್ಣ. ವಿಶ್ವದ ಅಂತಸ್ಯೂತ ಚೇತನ ನೀತನಯ ನೋಡೆಂದ, ವಿಶ್ವದಲ್ಲಿ ಎಲ್ಲ ಚೇತನಗಳು ಚೇತನಗಳು ಏನೇನಿದೆ ಎಲ್ಲವೂ ಅಂತಸ್ಯೂತನಾಗಿ ಎಲ್ಲದರಲ್ಲಿ ಇರುವವನೇ ಈ ಪರಮಾತ್ಮ, ಈ ಶ್ರೀಕೃಷ್ಣನೇ ನೋಡು ಎಂದು ಭೀಷ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ಇನ್ನು ಭೀಷ್ಮರು ಕೃಷ್ಣನ ಬಾಲ್ಯದ ಲೀಲೆಗಳು, ಧೇನುಕಾಸುರ, ಪೂತನಿ ಅವರನ್ನೆಲ್ಲ ಮೊಲೆವಾಡಿಸ್ತಿದ್ದಾಗ ಪೂತನಿಯನ್ನು ಧ್ವಂಸ ಮಾಡಿದ್ದು, ಇನ್ನು ಕೇಶಿ, ಧೇನುಕಾಸುರ, ಲಂಬಕಾಸುರ ಮುಂತಾದವ್ರನ್ನೆಲ್ಲ, ಬಕಾಸುರ ಅವ್ರನ್ನೆಲ್ಲ ಕೊಂದಿದ್ದು, ಸಂಹಾರ ಮಾಡಿದ್ದು. ನಂತರ ಮುರ, ನರಕ, ಹಂಸ, ಡಿಬಿಕ ಮುಂತಾದ ದಂತವಕ್ತ್ರ, ಪೌಂಡ್ರಕ ಮುಂತಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ದು. ಹೀಗೆ ಕೃಷ್ಣನ 10 ಹಲವು ಕೃಷ್ಣನ ಲೀಲೆಗಳನ್ನೆಲ್ಲ ವಿವರಿಸ್ತಾರೆ. ಹೀಗೆ ಭೀಷ್ಮರ ಈ ಉಪದೇಶವನ್ನು, ಶ್ರೀಕೃಷ್ಣನ ಮಹಿಮೆಯನ್ನು ಎಲ್ಲ ಹೇಳಿದಾಗ ಸಹದೇವ ಕೊನೆಗೆ ಹೇಳ್ತಾನೆ ಭೀಷ್ಮರಿಗೆ, ವೇದದ ಎಲ್ಲ ರಹಸ್ಯಗಳು ಏನೇನಿದೆ ಅವೆಲ್ಲ ಉಪನಿಷತ್ತಲ್ಲಿ ಏನೇನು ಅಭಿಪ್ರಾಯಗಳು ಸೂಚಿತವಾಗಿವೆ, ಅದರಲ್ಲಿ ಏನು ಇಂಗಿತವಾಗಿದೆ, ಆ ಪೀಯೂಷವನ್ನು, ಆ ಅಮೃತವನ್ನೇ ನೀವು ಹೇಳಿದ್ರೆ ಇಂಥ ಖಳರಿಗೆ, ಅಂದರೆ ಶಿಶುಪಾಲನಂತಹ ಖಳರಿಗೆ ಅವ್ರಿಗೆ ಅದು ಒಪ್ಪಿಗೆ ಆಗುತ್ತೆ, ಅವರಿಗೆ ಇನ್ನೂ ಹೆಚ್ಚು ಅಸಹನೀಯವಾಗುತ್ತದೆ. ಅಂದರೆ ನಮ್ಮ ಶ್ರೀಕೃಷ್ಣ ಎಂಥವನು ಅಂತಂದರೆ ಸಹದೇವ ಹೇಳ್ತಾನೆ, ಇವನು ಗೋಪಾಲಕನು, ಆದರೆ ಇವನೇ ನಮಗೆ ಗುರು, ಇವನೇ ನಮಗೆ ತಂದೆ ತಾಯಿ, ನಮ್ಮ ಗುರು, ನಮ್ಮ ಆಚಾರ್ಯ. ನಾವು ಇವನಿಗೆ ಎಲ್ಲವನ್ನೂ ಅರ್ಪಿಸಿಕೊಂಡಿದ್ದೇವೆ. ಯಾರಾದರೂ ಶ್ರೀಕೃಷ್ಣನಿಗೆ ಏನಾರು ಅಂದರೆ ನಾನು ಅವರ ಮೇಲೆ ಯುದ್ಧಕ್ಕೆ ನಿಲ್ತೀನಿ ಅಂತ ಶಪಥ ಮಾಡಿ ಸಹದೇವ ಶ್ರೀಕೃಷ್ಣನ ಪಾದಕ್ಕೆ ಎರಗುತ್ತಾನೆ. ಆಗ ಚೆಲ್ಲಿದವು ಸಹದೇವ ಶಿರದಲ್ಲಿ ಮಲ್ಲಿಗೆಯ ಮೊಗ್ಗೆಗಳ ಮಳೆ, ನಭದಲ್ಲಿ ದನಿಯಾಯಿತು ಅಹುದಲೇ ಸಹದೇವ ಲೇಸೆನುತ. ಆಗ ಒಂದು ಅಶರೀರವಾಣಿ, ಆಕಾಶವಾಣಿಯಲ್ಲಿ ಕೇಳಿಬರುತ್ತೆ, ಸಹದೇವನ ಮೇಲೆ ಪುಷ್ಪವೃಷ್ಟಿಯಾಗತ್ತೆ, ಸಹದೇವನಿಗೆ ಭಲೆ ಭಲೆ ಅಂತ ಅಶರೀರವಾಣಿ ಮೊಳಗತ್ತೆ ಎಲ್ಲ ದಿಕ್ಕುಗಳಲ್ಲಿ. ಹಾಗೆ ಸಹದೇವ ಶ್ರೀಕೃಷ್ಣ ಪರಮಾತ್ಮನನ್ನು, ಅವನ ಚರಿತ್ರೆಯನ್ನು ಭೀಷ್ಮನಿಂದ ಕೇಳಿ ಎಲ್ಲರಿಗೂ ಕೇಳಿಸಿ ಪುನೀತನಾಗ್ತಾನೆ. ಅಲ್ಲಿಗೆ ಈ ಸಂಧಿ ಮುಕ್ತಾಯವಾಗುತ್ತೆ.